ರೂಪಾಯಿ ಎಷ್ಟೇ ಬಾರಿ ಕೆಳಗಡೆ ಬಿದ್ದರೂ ಅದರ ಬೆಲೆ ಕಡಿಮೆ ಆಗೋದಿಲ್ಲ. ಆದರೆ ಮನುಷ್ಯ ಜೀವನದಲ್ಲಿ ರೂಪಾಯಿ ಇಲ್ಲದೆ ಕೆಳಗೆ ಬಿದ್ದರೆ ಅವನಿಗೆ ಬೆಲೆ ಇರೋದಿಲ್ಲ. ಆದ್ದರಿಂದ ನಾನು ಹೇಳ್ತೀನಿ, ಮನುಷ್ಯ ಅಂದಮೇಲೆ ದುಡ್ಡು ಸಂಪಾದಿಸಬೇಕು, ಅವನ ಹತ್ರ ದುಡ್ಡಿರಬೇಕು, ಆಗಲೇ ಅವನಿಗೆ ಬೆಲೆ. ನಿಯತ್ತಿಗೆ ಬೆಲೆ ಸಿಗುವಂತಿದ್ರೆ ನಾಯಿ ಕೂಡ ಕೋಟ್ಯಾಧಿಪತಿ ಆಗ್ತಾ ಇತ್ತು. ಈ ಪ್ರಪಂಚದಲ್ಲಿ ನಿಯತ್ತಿಗೆ ಬೆಲೆ ಇಲ್ಲ ಗೆಳೆಯ. ಬೆಲೆ ಏನೇ ಇದ್ರೂ ಅವನ ಬಳಿ ಇರೋ ದುಡ್ಡಿಗೆ, ಅವನ ಬಳಿ ಇರೋ ಸಂಪತ್ತಿಗೆ, ಅವನ ವ್ಯಾಲ್ಯೂಗೆ ಬೆಲೆ ಕೊಡ್ತಾರೆ ಈಗಿನ ಜನ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆಯೂ ಕೂಡ ಅಷ್ಟೇ ಮುಖ್ಯ. ಬೇರು ಇಲ್ಲ ಅಂದರೆ ಮರ ಉಳಿಯೋದಿಲ್ಲ, ನಂಬಿಕೆ ಇಲ್ಲ ಅಂದರೆ ಸಂಬಂಧಗಳೇ ಉಳಿಯೋದಿಲ್ಲ. ಆದ್ದರಿಂದ ನಿನಗೆ ಯಾವತ್ತೂ ಹೇಳ್ತಾ ಇರ್ತೀನಿ, ನಿನ್ನ ಬಳಿ ಹಣ ಇರಬೇಕು, ಇಲ್ಲಾಂದರೆ ನೀನು ಸತತವಾಗಿ ಕಷ್ಟಪಟ್ಟು ದುಡಿತಾ ಇರಬೇಕು, ಆಗಲೇ ನಿನಗೆ ಬೆಲೆ. ಮನಸ್ಸು ಶುದ್ಧವಾಗದೆ ದೇವಸ್ಥಾನ ಯಾತ್ರೆ ಎಂದು ಸುತ್ತಿದರೆ ಪುಣ್ಯ ಸಿಗಲ್ಲ. ಮನವೇ ದೇವಾಲಯ, ಅದನ್ನು ಮೊದಲು ನೀನು ಶುದ್ಧ ಮಾಡ್ಕೋ. ಎಲ್ಲರೂ ನಮ್ಮನ್ನು ದೂರ ತಳ್ಳಿದಾಗಲೇ ನಾವು ಆ ಶಿವನಿಗೆ ಹತ್ತಿರ ಆಗೋದು ಅನ್ನೋದನ್ನು ಮರಿಬೇಡ. ನೇರವಾಗಿ ಮಾತನಾಡುವವರ ಜೊತೆ ಯಾರೂ ಇರಲ್ಲ, ಬಣ್ಣ ಬಣ್ಣದ ಮಾತನಾಡುವವರ ಜೊತೆ ಎಲ್ಲರೂ ಇರ್ತಾರೆ. ಮರ್ಯಾದೆ ಎಲ್ರಿಗೂ ಕೊಡೋಣ ಗೆಳೆಯ, ಆದರೆ ನಂಬಿಕೆ ಯೋಗ್ಯತೆ ಇರೋರಿಗೆ ಮಾತ್ರ ಅದನ್ನು ಇಡೋಣ. ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ಸಿಗತ್ತೆ. ಯಾವುದು ನಿನ್ನದಲ್ವೋ ಅದು ನೀನು ಎಷ್ಟೇ ಪ್ರಯತ್ನಿಸಿದರೂ ನಿನಗದು ಸಿಗಲ್ಲ. ಚಿಂತೆ ಬಿಡು, ಜೀವನದಲ್ಲಿ ಬರುವುದೆಲ್ಲವನ್ನು ಬಂದಂತೆ ಸ್ವೀಕರಿಸು. ಬದುಕುವ ಆಸೆ ಇದ್ದರೆ ನಿನ್ನ ಶತ್ರುಗಳ ಕಣ್ಣೆದುರಲ್ಲೇ ಬದುಕು. ಅವರು ನಿನ್ನ ಮುಂದೆ ಸುಳಿದಾಗಲೆಲ್ಲ ನಿನ್ನಲ್ಲಿ ಬದುಕುವ ಛಲ ಮತ್ತಷ್ಟು ಎಚ್ಚೆತ್ತುಕೊಳ್ಳುತ್ತೆ. ಈ ಪ್ರಪಂಚದಲ್ಲಿ ಬೆಲೆ ಕಟ್ಟಲಾಗದ ವಸ್ತು ಅಂದರೆ ಅದು ನಂಬಿಕೆ. ಅದನ್ನು ಸಂಪಾದಿಸಿದರೂ ಎಷ್ಟೋ ವರ್ಷಗಳು ಬೇಕಾಗುತ್ತೆ, ಕಳೆದುಕೊಳ್ಳಲು ಒಂದು ಕ್ಷಣ ಮಾತ್ರ ಬೇಕಾಗುತ್ತೆ. ಅಂತಹ ನಂಬಿಕೆ ನೀನು ಸಂಪಾದಿಸು. ನಂಬಿಕೆ ಹೊಂದಿದ್ರೆ ಈ ಜಗತ್ತಿನಲ್ಲಿ ನಾವು ಏನು ಬೇಕಾದರೂ ಸಾಧಿಸಬಲ್ಲೆ.